ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ ರೀ. ಇವತ್ತೊಂದು ಭಾಳ ಪೇರೆಂಟಿಂಗ್ ಟಿಪ್ಸ್ ಒಂದು ಭಾಳ ಯೂಸ್ಫುಲ್ ಇರೋದು ನನ್ನ ಎಕ್ಸ್ಪೀರಿಯೆನ್ಸ್ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ಅದೇನಪ್ಪ ಅಂತಂದರೆ, ನಮ್ಮ ಪುಟ್ಟ ಇವಾಗ ಒಂದು 2 ವೀಕ್ಸ್ ಆಯಿತು ಕಂಟಿನ್ಯೂಸ್ಲಿ ಬ್ರೆಸ್ಟ್ ಫೀಡಿಂಗ್ ಸಲುವಾಗಿ ನೈಟ್ ಜಾಸ್ತಿ ಹೇಳೋದು. ಒಂದು ಸಲ ಆದರೂ ಓಕೆ, 2 ಸಲ ಆದರೂ ಒಂದು 4 to 5 ಟೈಮ್ಸ್ ಕಂಟಿನ್ಯೂಸ್ ಹೇಳಕ್ಕೆ ಬಿಟ್ಟಿದೆ. ಯಾಕಂದ್ರೆ ಹಗಲತ್ತೆಲ್ಲ ಚೆನ್ನಾಗಿ ಆಟ ಆಡಿ ನೈಟ್ ಅಷ್ಟೇ ಸ್ವಲ್ಪ ದಿನ ಮಲ್ಕೊಂಡ್ಬಿಡ್ತಿದ್ದೆ. ಸೊ ಈ ಹ್ಯಾಬಿಟ್ ನಾನು ಚೇಂಜ್ ಮಾಡಿಬಿಟ್ಟೆ ಅವನಿಗೆ. ಏನಪ್ಪ ಅಂತಂದ್ರೆ, ಚೆನ್ನಾಗಿ ಹಗಲತ್ತಲ್ಲಿ ಎಷ್ಟು ತಿಂತಾನಲ್ಲ ಅದಕ್ಕಿಂತ ನೈಟ್ ಭಾಳ ಕೇರ್ ತೊಗೊಂಡು ನೀವು ಮಲ್ಕೋಕ್ಕಿಂತ ಮುಂಚೆ ಸರಿಯಾಗಿ ನಾನು ಊಟ ಮಾಡಿಸಿ ಮಲ್ಸೋಕ್ಕೆ ಟ್ರೈ ಮಾಡಿದೆ. ಆದಷ್ಟು ಈ ಥರ ರಾಗಿ ಮುದ್ದೆ ಆಗಲಿ, ರಾಗಿ ರಿಲೇಟೆಡ್ ಯಾವುದೋ ಫುಡ್, ರಾಗಿ ದೋಸೆ ಏನು ಮಾಡೋದು ಅವು ಜಲ್ದಿ ಹಸು ಹೋಗಂಗಿಲ್ಲ. ಸೊ ಈ ಥರ ಲಿಕ್ವಿಡ್ ಗಟ್ಟಿಯಾಗಿರೋದು ಆಯಿತು, ಆಮೇಲೆ ಮೊಸರನ್ನ ಆಯಿತು, ಇಂಥವು ತಿನ್ಸೋದ್ರಿಂದ ಹಸು ಜಾಸ್ತಿ ಆಗಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾರವರು. ಸೊ ಅದಕ್ಕೆ ನಾನು ಅವನಿಗೆ ಆದಷ್ಟು ಲಿಕ್ವಿಡ್ ಐಟಮ್ಸ್ ಆಗಲಿ, ರಾಗಿ ರಿಲೇಟೆಡ್ ಫುಡ್ಸ್ ಆಗಲಿ ಈ ಥರ ಕೊಡೋಕೆ ಟ್ರೈ ಮಾಡಿದೆ. ಡೇ ಒಳಗೆ ಅವ್ನು ಚೆನ್ನಾಗಿ ತಿಂತಾನೆ. ಅವ್ನಿಗೋಸ್ಕರ ಅಂತ ಏನು ಸ್ಪೆಷಲ್ ಮಾಡೋಕೆ ಹೋಗಲ್ಲ. ನಾವೇನು ಊಟ ಮಾಡ್ತೀವಿ ಅದ್ರ ಜೊತೆನೇ ಬಿಸಿ ಮಾಡಿದಾಗ ಅವ್ನು ತಿಂತಿರ್ತಾನೆ. ಬಟ್ ನೈಟ್ ಇಶ್ಯೂನೇ ನಂಗೆ ಜಾಸ್ತಿ ಆಗಿಬಿಟ್ಟಿತ್ತು. ನನಗೆ ಹೆಲ್ತ್ ಇಶ್ಯೂನು ಭಾಳ ಆಗ್ಬಿಡ್ತು. ನಿದ್ದೆನೇ ಮಾಡ್ತಿರ್ಲಿಲ್ಲ. ಅವ್ನು ಕಂಟಿನ್ಯೂ ಹೇಳೋದು, ಹಿಂಗಾಗಿ ನಂಗೆ ನಿದ್ದೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ಬೇಡ ಹಿಂಗಾದ್ರೆ ಸರಿ ಆಗಲ್ಲ, ಇವ್ನಿಗೆ ಕರೆಕ್ಟಾಗಿ ಹೊಟ್ಟೆ ತುಂಬ ಊಟ ಮಾಡಿ ಮಲಗಿಸಿ ನೋಡುನು, ಆಮೇಲೆ ಹೆಂಗೆ ಮಾಡ್ತಾನೆ ಹೇಳ್ತಾನೆ ನೋಡ್ಬೇಕು ಅಂದ್ಕೊಂಡೆ. ಸೊ ಚೆನ್ನಾಗಿ ಅವನಿಗೆ ರಾಗಿ ಮುದ್ದೆ ಸ್ವಲ್ಪ ಆಮೇಲೆ ಸಾರು ಎಲ್ಲ ಹಾಕಿ ಚೆನ್ನಾಗಿ ತಿನ್ಸೋಕೆ ಚಾಲೂ ಮಾಡಿದೆ ನಾನು. ಅವಾಗೆಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಂಡ. ಸೊ ನೈಟ್ ಅತ್ತೆ 1 ಸಲ 2 ಸಲ ಅಷ್ಟೇ ಎದ್ದ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ, ಮಕ್ಕಳಿಗೆ ಹಸುವಾಗಿ ಹೇಳಂಗಿಲ್ಲ ನೈಟ್. ಒಂಥರ ಅದು ಹ್ಯಾಬಿಟ್ ಆಗಿಬಿಟ್ಟಿರ್ತೈತಿ. ಸ್ವಲ್ಪ ಫೀಡಿಂಗ್ ಮಾಡೋ ಹ್ಯಾಬಿಟ್ ಆಗಿಬಿಟ್ಟಿರ್ತೈತಿ. ಸ್ವಲ್ಪ ಬಿಡೋಕೆ ಅವ್ರಿಗೆ ಕಷ್ಟ ಅನಿಸ್ಬಿಡ್ತೈತಿ. ಸೊ ಅದಕ್ಕೆ ನಾವು ಒಮ್ಲಿಗೆ ಸಡನ್ಲಿನೂ ಬಿಡ್ಸೋಕೆ ಹೋಗಬಾರ್ದು. ಸ್ವಲ್ಪ ಸ್ಲೋಲಿ ಬಿಡಿಸ್ಬೇಕು. 1.5 ಇಯರ್ಸ್ ಆಯ್ತಲ್ರಿ ಮಕ್ಕಳದ್ದು. ನಿಜ ಹೇಳ್ತೀನಿ, 1.5 ವರ್ಷ ಆದ ಬಳಿಕ ಮಕ್ಕಳಿನ ಸ್ಲೋಲಿ ನಾವು ಫೀಡಿಂಗ್ ಮಾಡೋದು ಸ್ಟಾಪ್ ಮಾಡಬೇಕು. ಯಾಕಂತಂದ್ರೆ ಇಲ್ಲಿ ಬೇಬಿಗೆ ಮೇನ್ ಜಾಸ್ತಿ ಊಟದೊಳಗೆ ನ್ಯೂಟ್ರಿಷನ್ಸ್ ಭಾಳ ಸಿಗ್ತಿರ್ತೈತಿ. ಫೀಡಿಂಗ್ ಸ್ವಲ್ಪ ಸ್ಟಾಪ್ ಮಾಡಿದ್ವು ಅಂದ್ರೆ ಮೇಲೆ ಎಲ್ಲ ಥರ ವೆಜಿಟೇಬಲ್ಸ್ ಆಗಲಿ, ಎಗ್, ಫ್ರೂಟ್ಸ್, ಕರ್ಡ್ ಹಾಗೆ ಅನ್ಕೊಂತ ಎಲ್ಲನೂ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ತಿನ್ನೋಕೆ ಚಾಲೂ ಮಾಡಿಬಿಡ್ತಾರೆ. ಅವಾಗಂದ್ರೆ ಫೀಡಿಂಗ್ ಸ್ಟಾಪ್ ಮಾಡಿಬಿಟ್ಟಿರ್ತೀವಿ, ಅವಾಗ ಬೇರೆ ಅನಿವಾರ್ಯ ಇರಲ್ಲ, ಚೆನ್ನಾಗಿ ಊಟ ಮಾಡ್ತಿರ್ತಾರೆ. ಸೊ ಅದ್ರ ಸಲುವಾಗಿ ಇವನ್ ನಮಗೂ ಕೂಡ, ಮಮ್ಮೀಸ್ಗೂ ಕೂಡ ತುಂಬಾ ಇವಾಗ ಬೆನಿಫಿಟ್ಸ್ ಆಗುತ್ತೆ. ಚೆನ್ನಾಗಿ ನಾವು ನಿದ್ದೆ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನೋಡ್ರಿ, ಪ್ರತಿ ಬೇಬಿ ಕೂಡ ಡಿಫ್ರೆಂಟಾಗೇ ಇರ್ತೈತಿ. ಈಗ ನಮ್ಮ ಬೇಬಿ ನಮ್ಗೆ ಬಿಡಿಸಿ ನಾವು ಚೆನ್ನಾಗಿ ಅವಕ್ಕೆ ಊಟಕ್ಕೆ ಅಡ್ಜಸ್ಟ್ ಮಾಡಿ ಅಂದ್ರೆ ಎಲ್ಲ ಬೇಬಿನೂ ಆ ಥರ ಇರಲ್ಲ. ಒಬ್ಬರೊಂದು ಜಲ್ದಿ ಎಷ್ಟೇ ನಾವು ಟ್ರೈ ಮಾಡಿದ್ರು ಫೀಡಿಂಗ್ ಬಿಡೋಕೆ ಆಗಲ್ಲ ಒಂದೊಂದು ಕೂಸ್ಗಳಿಗೆ. ಸೊ ಅದ್ರ ಸಂಬಂಧ ಅವ್ರದ್ದೇ ಆದ ಒಂದು ಅವ್ರ ಗುಣದ ಮೇಲೆ, ಅವ್ರದ್ದು ಬಿಹೇವಿಯರ್ ಮೇಲೆ ನೋಡಿಕೊಂಡು ನಾವು ಸ್ಲೋಲಿ ಬಿಡಿಸ್ಬೇಕು. ಫೋರ್ಸ್ ಮಾಡಿ ಒಟ್ಟು ಸ್ಟಾಪ್ ಮಾಡೋಕೆ ಹೋಗಬೇಡ್ರಿ. ಯಾಕಂದ್ರೆ ಬೇಬಿಗೆ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಟೈಮ್ ಕೊಡ್ರಿ. ಸ್ವಲ್ಪ ಪ್ರೀತಿಯಿಂದ, ಪೇಷೆನ್ಸಿಂದ ಸ್ಲೋಲಿ ವೀನಿಂಗ್ ಮಾಡಿರಿ. ಅವರಿಗೆ ಬಿಡೋಕೆ ಒಮ್ಲಿಗೆ ಸ್ಟಾಪ್ ಮಾಡೋಕೆ ಹೋಗ್ಬಿಡ್ರಿ ಫೀಡಿಂಗ್. ಸ್ವಲ್ಪ ಮೇಲಿಂದೆಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನಿಸ್ರಿ. ನೈಟ್ ಸ್ಪೆಷಲಿ ನೋಡಿರಿ, ಹಗ್ಲತ್ತು ಹೆಂಗೋ ಆಟ ಆಡ್ಕೊಂಡು ಹೆಂಗೋ ಮಾಡಿ ನಡಿತೈತಿ. ಬಟ್ ನೈಟ್ ಚೆನ್ನಾಗಿ ಊಟ ಮಾಡಿದ್ರಂತ ಚೆನ್ನಾಗಿ ಮಕ್ಕೊಂಬಿಡ್ತಾರೆ. ನೈಟ್ ನಮಗೂ ನಿದ್ದೆ ಆಗುತ್ತೆ. ನನಗಂತೂ 2 ವೀಕ್ಸ್ ಭಾಳ ಕಷ್ಟ ಆಗ್ಬಿಟ್ಟಿತ್ತು ರೀ. ಸೊ ಅದಕ್ಕೆ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ನಾನು ಯೂಸ್ಫುಲ್ ಟಿಪ್ಸ್ ಇದನ್ನ ಶೇರ್ ಮಾಡಿದೆ. ನೈಟ್ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಸ್ರಿ. ಮೊಸರಾಗಲಿ, ಇಂಥವು ಏನೇ ಆದ್ರೂ ಬಿಸಿ ಐಟಮ್ಸ್ ಅವಾಗಿನ ಮಾಡಿ ಅವಾಗ ಸ್ವಲ್ಪ ಚಂದ ಹೊಟ್ಟೆ ತುಂಬ ತುಪ್ಪ ಹಾಕಿ ತಿನ್ನಿಸಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಅವಾಗ 1 ಸಲ ಅಥವಾ 2 ಸಲ ಅಷ್ಟೇ ಎದ್ದು ಬಿಡ್ತಾರೆ. ಇಲ್ಲ ನಾನು ಅದನ್ನು ಹೇಳೋದಿಲ್ಲ. ನಮ್ಮ ಪುಟ್ಟ ಅಂತೂ ಈ ಥರ ನಾನು ಟಿಪ್ಸ್ ಫಾಲೋ ಮಾಡಕತ್ತಿದ್ದಕ್ಕೆ 1 ಸಲ 2 ಸಲ ಅಷ್ಟೇ ಹೇಳ್ತಾನೆ, ಜಾಸ್ತಿ ಹೇಳಕತ್ತಿಲ್ಲ. ಸೊ ಇಷ್ಟೇ ನೋಡ್ರಿ ಪೇರೆಂಟಿಂಗ್ ಟಿಪ್ಸ್ ನನ್ನ ಕಡೆಯಿಂದ ಮಾಮೀಸ್ಗೆ. ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇಂಥ ಪೇರೆಂಟಿಂಗ್ ಟಿಪ್ಗೋಸ್ಕರ ಮತ್ತು ಕುಕ್ಕಿಂಗ್ ವ್ಲಾಗ್ಸ್, ಡೈಲಿ ರೂಟೀನ್ ವ್ಲಾಗ್ಸ್ ತುಂಬಾ ಯೂಸ್ಫುಲ್ ಆಗಿರುವಂಥ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.